ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TJS ಕಿಚನ್ಗೆ ಸ್ವಾಗತ. ನಾನು ಇವತ್ತು ಹುರುಳಿಕಾಳಿನ ಇಡ್ಲಿ ಹೇಗೆ ಮಾಡುವುದೆಂದು ತೋರಿಸುತ್ತೇನೆ. ಮೊದಲು 1 ಕಪ್ ಉದ್ದಿನ ಬೇಳೆಯನ್ನು 1 ಗಂಟೆ ನೆನೆಸಬೇಕು. ನಂತರ 1 ಕಪ್ ಹುರುಳಿಕಾಳನ್ನು 5 ರಿಂದ 6 ಗಂಟೆ ನೆನೆಸಬೇಕು. ಮಾಡುವ ವಿಧಾನ: ಮೊದಲು ಗ್ರೈಂಡರಿಗೆ ನೆನೆಸಿದ ಹುರುಳಿಕಾಳನ್ನು ಹಾಕಿ ರುಬ್ಬಬೇಕು. ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ ಇಂದಿಗೆ 1 ವರ್ಷವಾಯಿತು. ನೀವೆಲ್ಲರೂ ನನಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ. ಇನ್ನು ಮುಂದೆನೂ ಇದೇ ರೀತಿ ಪ್ರೋತ್ಸಾಹವನ್ನು ಕೊಡಿ. ಹುರುಳಿಕಾಳು ಚೆನ್ನಾಗಿ ನುಣ್ಣಗೆ ಆದ ಮೇಲೆ ಉದ್ದಿನ ಬೇಳೆಯನ್ನು ಹಾಕಿ ರುಬ್ಬಬೇಕು. ಈ ಹಿಟ್ಟು ಹುಳಿಯಾಗಬಾರದು. ಈ ಹಿಟ್ಟನ್ನು ಆವಾಗಲೇ ರುಬ್ಬಿ ಆವಾಗಲೇ ಬೇಯಿಸಬೇಕು. ಆವಾಗ ಚೆನ್ನಾಗಿ ಬರುತ್ತದೆ. ನಾವು ಸಾಧಾರಣವಾಗಿ ಹುರುಳಿಕಾಳನ್ನು ರಾತ್ರಿಯೇ ನೆನೆಸಿಡುತ್ತೇವೆ. ಉದ್ದಿನ ಬೇಳೆಯನ್ನು ನಾವು ರುಬ್ಬಕ್ಕೆ 1 ಗಂಟೆ ಮೊದಲು ನೆನೆಸುತ್ತೇವೆ. ಹಿಟ್ಟಿಗೆ ರುಬ್ಬುವಾಗಲೇ ಉಪ್ಪನ್ನು ಹಾಕಬೇಕು. ಹಿಟ್ಟು ನುಣ್ಣಗಾಗುವುದರೊಳಗೆ ನಾನು ಅಕ್ಕಿ ರವೆಯನ್ನು ನೆನೆಸಿಡುತ್ತೇನೆ. 1.5 ಕಪ್ ಅಕ್ಕಿ ರವೆಯನ್ನು 10 ನಿಮಿಷಗಳ ಕಾಲ ನೆನೆಸಿ ಇಡಬೇಕು. ನಾನು ಅಕ್ಕಿ ರವೆಯನ್ನೇ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಅಕ್ಕಿಯನ್ನು 1 ಗಂಟೆಗಳ ಕಾಲನೇ ಹಾಕಿ ನಂತರ ಅದನ್ನು ಹಿಟ್ಟಿನ ಜೊತೆಗೆ ರುಬ್ಬಬೇಕು. ರುಬ್ಬುವಾಗ ಅಕ್ಕಿ ತುಂಬ ನುಣ್ಣಗೆ ಆಗಬಾರದು, ಸ್ವಲ್ಪ ರವೆ ಥರ ಇರಬೇಕು. ಕೆಲವರು ಇದೇ ಹಿಟ್ಟಿಗೆ ಕುಚ್ಚಲಕ್ಕಿಯನ್ನು ಕೂಡ ಹಾಕಿ ಮಾಡುತ್ತಾರೆ. ಅದನ್ನು ಕೂಡ 5 ರಿಂದ 6 ಗಂಟೆಗಳ ಕಾಲ ನೆನೆಸಬೇಕು. ಆವಾಗ ಅಕ್ಕಿ ರವೆಯನ್ನು ಹಾಕುವ ಅವಶ್ಯಕತೆ ಇಲ್ಲ. ಕುಚ್ಚಲಕ್ಕಿಯನ್ನು ಹಿಟ್ಟಿನ ಜೊತೆಗೆ ಹಾಕಿ ರುಬ್ಬೋದು. ಇವಾಗ ರುಬ್ಬಿದ ಮಿಶ್ರಣವನ್ನು ಪಾತ್ರೆಗೆ ಹಾಕಿಕೊಳ್ಳುತ್ತೇನೆ. ಈಗ ನೀರಿನಲ್ಲಿ ನೆನೆಸಿದ ಅಕ್ಕಿ ರವೆಯನ್ನು ಹಿಂಡಿ ಹಿಟ್ಟಿಗೆ ಬೆರೆಸುತ್ತೇನೆ. ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಬೇಕು. ಹಿಟ್ಟನ್ನು ಪಾತ್ರೆಗೆ ಹಾಕಿ 20 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಬೇಕು. ಕೆಲವರು ಹಬೆ ಪಾತ್ರೆಗೆ ಬಾಳೆ ಎಲೆ ಹರಡಿ ಅದರ ಮೇಲೆ ಹಿಟ್ಟನ್ನು ಸುರಿದು ಬೇಯಿಸುತ್ತಾರೆ. ಇಡ್ಲಿ ಬೇಯುತ್ತಿರುವಾಗಲೇ ಅದರ ಜೊತೆ ತಿನ್ನಲು ಒಂದು ಚಟ್ನಿ ಮಾಡೋಣ. ಮೊದಲು ಮಿಕ್ಸಿ ಜಾರಿಗೆ 1/2 ಕಪ್ ತೆಂಗಿನ ತುರಿಯನ್ನು ಹಾಕುತ್ತೇನೆ. ನಾನು 5 ರಿಂದ 6 ಹುರಿದ ಬ್ಯಾಡಗೆ ಮೆಣಸನ್ನು ಹಾಕಿದ್ದೇನೆ. ನಿಮಗೆ ಬೇಕಾದರೆ ಜಾಸ್ತಿ ಮೆಣಸಿನಕಾಯನ್ನು ಹಾಕಿಕೊಳ್ಳಿ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡಿಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ರುಬ್ಬಬೇಕು. ಸ್ವಲ್ಪ ರುಬ್ಬಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಇವಾಗ ಒಗ್ಗರಣೆ ಮಾಡುವ. ಸೌಟಿಗೆ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು.
ತೆಂಗಿನ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ 1 ಚಮಚ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂತಿರುವಾಗಲೇ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕಿ ನಂತರ ಅದಕ್ಕೆ 1 ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಬೇಕು. ಅದು ಕೆಂಪಗಾದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಇಡ್ಲಿಯನ್ನು ಬೇಯಿಸಲಿಟ್ಟು 20 ನಿಮಿಷ ಆಯಿತು. ಇವಾಗ ಇಡ್ಲಿ ಬೆಂದಿದೆಯೋ ಇಲ್ಲವೋ ಎಂದು ನೋಡೋಣ. ಚಮಚಕ್ಕೆ ಇಡ್ಲಿ ತಾಗದಿದ್ದರೆ ಇಡ್ಲಿ ಬೆಂದಿದೆ ಎಂದು ಅರ್ಥ. ಬೆಂದ ಇಡ್ಲಿ ಆರಿದ ಮೇಲೆ ಈ ರೀತಿ ಕಟ್ಟು ಮಾಡಿಕೊಳ್ಳಬೇಕು. ನಂತರ ಅದನ್ನು ಪ್ಲೇಟಿಗೆ ಹಾಕಿ ಅದರೊಟ್ಟಿಗೆ ಚಟ್ನಿಯನ್ನು ಹಾಕಿ ತಿನ್ನಬೇಕು. ಇನ್ನೂ ಬೇಕಾದರೆ ಅದರ ಮೇಲೆ ತೆಂಗಿನ ಎಣ್ಣೆಯನ್ನು ಕೂಡ ಹಾಕಬೇಕು. ನಮ್ಮ TGS ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.